ನಮ್ಮಲ್ಲಿ ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ ಮತ್ತು ಶಿಪ್ ಹಾಡು ಬಿಡುಗಡೆ ಆಗಿದೆ. ಇದು ಎಲ್ಲದಕ್ಕಿಂತ ನನ್ನ ಪ್ರಕಾರ ನಾವು ಒಂದು ಒಳ್ಳೆ ಚಿತ್ರೀಕರಣ ಮಾಡಿದ್ವಿ ಅನ್ನೋದು ಒಂದು ನಮಗೆ ನಂಬಿಕೆ ಇತ್ತು. ಆದರೆ ಅದನ್ನು ಸಂಪೂರ್ಣವಾಗಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ ಸಿನಿಮಾದ ಲೆವೆಲ್ನೇ ಬೇರೆ ಕಡೆ ತೊಗೊಂಡೋದ್ರು, ಬೇರೆ ಲೆವೆಲ್ ರೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ 28 ಚಿತ್ರಗಳಲ್ಲಿ ಇದು ಬೆಸ್ಟ್ ವರ್ಕ್. ಆಬ್ವಿಯಸ್ಲಿ ಹೇಳಬಲ್ಲೆ, ಈವನ್ ನಾವು ಅದನ್ನೇ ಫೀಲ್ ಮಾಡ್ತೀವಿ. ಆಶಿಕ್ ಅವರೇ, ವರ್ಣಮಾಲೆ ಸಾಂಗಲ್ಲಿ ಸುನಿ ಅವರ ಅಕ್ಷರಮಾಲೆ ಭಾಳ ತುಂಬ ಚೆನ್ನಾಗಿದೆ. ಈಸ್ ಅ ವೆರಿ ಗುಡ್ ರೈಟರ್, ಅದರಲ್ಲಿ 2 ಮಾತಿಲ್ಲ. ಸೊ ಅದನ್ನು ಅವರು ಒನ್ಸ್ ಅಗೇನ್ ಈ ಸಾಂಗ್ ಮೂಲಕ ಪ್ರೂವ್ ಮಾಡಿದ್ದಾರೆ. ಆ ಸಾಂಗ್ ತೆಲುಗಲ್ಲೂ ಒಳ್ಳೆ ರಿಸೆಪ್ಷನ್ ಆಯಿತು. ನೀವೆಲ್ಲ ಹೋಗಿ ಅಲ್ಲೂ ಒಂದು ಇವೆಂಟ್ ಮಾಡ್ಕೊಂಬಂದಿದ್ರಿ. ಇತ್ತೀಚಿನ ದಿನಗಳಲ್ಲಿ ಮ್ಯೂಸಿಕ್ ಅಂದರೆ ದಡಬಡ ಅಂತ ಆಗ್ತದೆ. ಆ ಸಾಹಿತ್ಯ ನಮಗೆ ಕಿವಿಗೆ ತಟ್ಟಲ್ಲ. ಆ್ಯಕ್ಚುಲಿ ಏನಿದೆ ಸಾಹಿತ್ಯ ಅಂತ ಒಂದು 10 ಸರಿ ಕೇಳಿಸ್ಕೋಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಈ ಸಾಂಗ್ ವರ್ಣಮಾಲೆ ಸಾಂಗ್ ಕೇಳಿಸ್ಕೊಂಡ್ಮೇಲೆ ನಮಗೆಲ್ಲ ಒಂದು ಕಡೆ ಅಮೃತ ವರ್ಷಿಣಿ ಸಾಂಗ್ಗಳು ಕೇಳ್ದಂಗೆ ಹಳೆ ಸಾಂಗ್ಗಳು ಫೀಲ್ ಕೊಡುತ್ತೆ. ಸೊ ನೀಟಾಗಿ ಆ ಪದಗಳು ಕಿವಿಗೆ ಇಳಿಯುತ್ತವೆ, ಮ್ಯೂಸಿಕ್ ಮನಸ್ಸಿಗೆ ನಾಟುತ್ತೆ. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಅದು ಎಲ್ಲರ ಫೇವ್ರೆಟ್ ಸಾಂಗ್ ವರ್ಣಮಾಲೆ ಸಾಂಗ್ ಇತ್ತು. ಮೊದಲನೇ ಸಾಂಗ್ ರೆಡಿ ಆಗಿದ್ದು ಈ ಸಿನಿಮಾಗೆ ಅದೇ ಸಾಂಗು. ಅದನ್ನ ಐ ಥಿಂಕ್ ಇಷ್ಟು ಜರ್ನಿಯಲ್ಲೂ ಅದನ್ನ ಕೇಳಿ 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 ಈಗಲೂ ಒಂದೊಂದ್ಸಲಿ ಒಂದಷ್ಟು ಗ್ಯಾಪ್ ಬಿಟ್ಟು ಕೇಳಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಮ್ಯೂಸಿಕ್ಕು. ತುಂಬ ಫ್ರೆಶ್ನೆಸ್ ಇರೋವಂಥದ್ದು. ಅಂದರೆ ನೀವು ಹೇಳ್ದಂಗೆ ಈಗಿನ ಒಂದು ಮ್ಯೂಸಿಕ್ ಟ್ರೆಂಡಲ್ಲಿ ಲಿರಿಕ್ಸ್ಗಳು ಏನೇನೋ ಮಿಕ್ಸ್, ಕನ್ನಡ ಮಿಕ್ಸ್, ಇಂಗ್ಲೀಷ್ ಮಿಕ್ಸು ಸಾಕಷ್ಟು ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇರುತ್ತೆ. ಟ್ರೆಂಡಿ ಹುಕ್ ಸ್ಟೆಪ್ಸ್ಗಳಿರುತ್ತೆ. ಸೊ ಆಗಿನ ಒಂದು ಟ್ರೆಂಡಲ್ಲಿ ಈಗ ಒಂದು ಬ್ರೇಕ್ ಆಗಿ ನಮ್ಗೇನೋ ಒಂದು ಹೊಸತನ ಬೇಕು. ಸೊ ಎವ್ರಿಥಿಂಗ್ ದಟ್ ಇಸ್ ಓಲ್ಡ್ ಇಸ್ ಕಮಿಂಗ್ ಬ್ಯಾಕ್. ಓಲ್ಡ್ ಇಸ್ ಗೋಲ್ಡ್ ಅಂತ ಏನು ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಕಮಿಂಗ್ ಬ್ಯಾಕ್ ನಾವು. ಇವಾಗ ನಾವೆಲ್ಲ ಪೀರಿಯಾಡಿಕ್ ಸಿನಿಮಾಗಳನ್ನ ನೋಡೋಕೆ ಇಷ್ಟಪಡ್ತೀವಿ. ಆ ಥರ ಹಳೆ ಕತೆಗಳು, ರಾಜ್ರ ಕತೆಗಳು, ಆ ಥರದ ಕತೆಗಳನ್ನ ಇವಾಗ ಎಲ್ಲರೂ ಇಷ್ಟಪಟ್ಟು ನೋಡ್ತಿದ್ದಾರೆ. ಬಿಕಾಸ್ ಎವ್ರಿಥಿಂಗ್ ಬ್ಯಾಕ್ ದೆನ್ ವಾಸ್ ಸೋ ಬ್ಯೂಟಿಫುಲ್. ಅದನ್ನ ಇವಾಗ ವಿತ್ ಟೆಕ್ನಾಲಜಿ ಹೇಗೆ ಅದನ್ನ ನಾವು ಹೊಸ ರೀತಿಯಲ್ಲಿ ಹೊಸ ಜನಕ್ಕೆ ರೀಚ್ ಆಗೋಂಗೆ ಒಳ್ಳೆ ಹೊಸ ಮ್ಯೂಸಿಕಲ್ ತೋರಿಸ್ಬೋದು ಅನ್ನೋದನ್ನ ಇವಾಗ ಹೋಗ್ತಾ ಇರೋ ಟ್ರೆಂಡ್ ಅದು. ಆ್ಯಂಡ್ ವರ್ಣಮಾಲೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಚ್ಚ ಕನ್ನಡದ ಸಾಂಗ್, ಒಂದು ಇಂಗ್ಲಿಷ್ ಪದ ಇದೆ, ಅಚ್ಚ ಕನ್ನಡದಲ್ಲಿ ಬ್ಯೂಟಿಫುಲ್ ಲಿರಿಕ್ಸ್. ನಮ್ಮ ಸುನಿ ಸರ್ದ ಸಾಹಿತ್ಯ. ಐ ಥಿಂಕ್ ಫ್ರಮ್ ದ ಡೇ ಒನ್ ನಾವು ಕೇಳಿದ್ದಕ್ಕೂ ಇವಾಗ್ಲೂ ಅಂದ್ರೆ ಕಾಯ್ತಾ ಇದ್ವಿ ಈ ಸಾಂಗ್ ಯಾವಾಗ ಜನಗಳಿಗೆ ಕೇಳಕ್ ಸಿಗುತ್ತೆ. ನನಗೂ ಅನಿಸ್ತು ಆ ಸಾಂಗ್ ಕೇಳಿದ ತಕ್ಷಣ ಆಶಿಕ್ ಅವ್ರಿಗೆ ಯಾವ್ದಾದ್ರು ಒಂದು ಸಾಂಗ್ ಕಚ್ಕೊಂಡ್ಬಿಡುತ್ತಲ್ಲ ಒಂದು ಸಿನಿಮಾದಲ್ಲಿ, ಒಂದು ಸಾಂಗ್ ಬ್ಯೂಟಿಫುಲ್ ಸಾಂಗ್ ಅಂತ ನಿಮ್ ಸಿನಿಮಾಗಳಲ್ಲಿ ಇದ್ದೇ ಇರುತ್ತೆ. ಯಾವಾಗ್ಲೂ ಹಂಗೆ ಓಟುದು ಕೂಡ ನಿನಗಾಗಿ ಸಾಂಗ್ ಅದು ಫುಲ್ ಹಿಟ್ ಆಗಿತ್ತು. ಸೊ ಐ ಆಮ್ ಜಸ್ಟ್ ಬ್ಲೆಸ್ಡ್ ಅನ್ಸುತ್ತೆ. ಅದೇ ರೀತಿ ಸಾಂಗ್ ಲಿಸ್ಟ್ಗಳು ಹೋಗ್ತಿದೆ. ಆ್ಯಂಡ್ ಇದ್ರೊಳಗೂ ಎಲ್ಲವೂ ಬೇರೆ ಬೇರೆ. ಅಂದರೆ ಈ ಹೆಸರಲ್ಲಿ ಗತವೈಭವ ಇರೋದ್ರಿಂದ ನಾವು ಏನು ಹಳೇದು ಕಾಲದಿಂದ ಏನು ನಡ್ಕೊಂಡು ಬಂದಿದೆ ಅದ್ರದ್ದೇ ವರ್ಷನಲ್ಲಿ ನಾವು ಸ್ಟೋರಿ ಹೋಗೋದ್ರಿಂದ ಕತೆ ಏನೋ ಸಾಂಗ್ಗೋಸ್ಕರ ಕಮರ್ಷಿಯಲಿ ತೋರಿಸ್ಬೇಕಂತ ಅಂದ್ಬಿಟ್ಟು ನಾವು ಯಾವುದೋ ಹೊಸ ಸಾಂಗ್ ತಂದು ಹಾಕಕ್ಕಾಗಲ್ಲ. ಕತೆಗೆ ನಡೆಯೋಂಗೆ ಎಲ್ಲ ಮಾಂಟಾಜಸ್ ತರ. ಅಂಡ್ ಈಗ ಮೊನ್ನೆ ರಿಲೀಸ್ ಆಗಿರೋ ಶಿಪ್ ಸಾಂಗ್ ಅಲ್ಲೂ ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಕತೆ ಹೇಳಕ್ಕೆ ಹೊರಟಿರೋದು. ಅದು ಕೂಡ ಅಲ್ಲೊಂದು ಸೀಕ್ವೆನ್ಸ್ ನಡೀತಿದೆ, ಅಲ್ಲೊಂದು ಕತೆ ನಡೀತಿದೆ ಅಂದ್ಬಿಟ್ಟು ಅಲ್ಲೊಂದು ಸಾಂಗ್ ಅಲ್ಲದೆ ಆ ಕತೆ ಆ ಸಾಂಗಲ್ಲೂ ಒಂದು ಡಾನ್ಸ್ ಮೂಲಕ ಒಂದು ಕಾಮಿಕಲ್ ಆಗಿ ಅದನ್ನ ಪ್ರೆಸೆಂಟ್ ಮಾಡೋದು. ಭೂಷಣ್ ಅವ್ರು ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದು ನೋಡ್ತಾ ಇದ್ರೆ ಒಂದು ಫನ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆ ಸಾಂಗಲ್ಲೂ. ಸೊ ಎವ್ರಿ ಸಾಂಗ್ ಇಸ್ ವೆರಿ ಡಿಫ್ರೆಂಟ್. ದೇವಲೋಕದಲ್ಲೂ ಒಂದು ಸಾಂಗ್ ಇದೆ, ವಿಜುವಲಿ ಬ್ಯೂಟಿಫುಲ್ ಅನ್ಸುತ್ತೆ. ಅದು ತುಂಬಾನೇ ನೋಡಕ್ಕೆ ಚೆನ್ನಾಗಿ ಅನ್ಸುತ್ತೆ. ನಂಗೆ ಶಿಪ್ ಸಾಂಗ್ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ಕಾಸ್ಟ್ಯೂಮ್ಸ್. ಆ ಪೋರ್ಚುಗಲ್ ಅಂದಿದ ತಕ್ಷಣ ನೀವು ಅದು ಪೋರ್ಚುಗಲ್ ಅಂತ ಹೇಳೋದೇ ಬೇಡ, ಆ ಕಾಸ್ಟ್ಯೂಮ್ಸ್ ನೋಡಿದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ, ನೋಡುಗರನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಐ ಥಿಂಕ್ ವರ್ಷಿನಿಗೆ ಕ್ರೆಡಿಟ್ ಹೋಗ್ಬೇಕು, ಸ್ಟೈಲಿಸ್ಟ್ ಇಡೀ ಸಿನಿಮಾಗೆ. ಬಟ್ ಶಿ ಡಿಡ್ ಅ ವೆರಿ ಗುಡ್ ಜಾಬ್ ಇನ್ ಕಾಸ್ಟ್ಯೂಮ್ ಡಿಸೈನರ್. ಅವರನ್ನ ವರ್ಷಿನಿ ಜಾನಕಿರಾಮ್ ಅಂತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಾವು ಅಲ್ಲಿಗೆ ಹೋಗಿ ಅದು ಚಿತ್ರೀಕರಣ ಮಾಡಿರೋದು. ಆ ಒಂದು ಹಡಗನ ಹುಡುಕೋದಕ್ಕೆ ನಮಗೆ 8 ತಿಂಗಳು ಸಮಯ ಕಾಲಾವಕಾಶ ತಗೊಂಡು. ದೀಪಕ್ ಸರ್ ಹೇಳ್ತಾ ಇದ್ರು, ಒಂದು ಹಡಗನ ಅದನ್ನ ಹುಡುಕಿ ಅದನ್ನ ಫೈನಲ್ ಮಾಡಿ ಅದನ್ನ ಲಾಕ್ ಮಾಡ್ಕೊಂಡು ಒಂದಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡಿದ್ದು ಪ್ರಾಸೆಸ್ ಬಗ್ಗೆ ಹೇಳ್ತಾ ಇದ್ರು. ನೀವು ಸ್ವಲ್ಪ ರೀಕಾಲ್ ಮಾಡ್ಬೋದು ಅದನ್ನ? ಅಲ್ಲ, ಅದೇ ಒಂದು 7-8 ತಿಂಗಳು ಇದು ಸಮಯ ಕಾಲಾವಕಾಶ ಹಿಡಿತದಕ್ಕೆ. ನಾವು ಪ್ರಪಂಚದಾದ್ಯಂತ ಒಂದಷ್ಟು ಹಡಗುಗಳನ್ನ ನೋಡಿ ಇದು ಮಾಡ್ಬೋದಾ, ಇಲ್ಲಿ ಮಾಡ್ಬೋದಾ ಅಂತ ಒಂದಷ್ಟು ನೋಡಿ ಆಮೇಲೆ ಒಂದು 4 ನಾವು ಫೈನಲೈಸ್ ಮಾಡ್ಕೊಂಡ್ವಿ. ಓಕೆ, ಒಂದು ಇಟಲಿಲಿದೆ, ಒಂದು ಮೊರೊಕೊಲ್ಲಿದೆ, ಒಂದು ಥೈಲ್ಯಾಂಡಲ್ಲಿದೆ, ಒಂದು ಪೋರ್ಚುಗಲಲ್ಲಿದೆ ಅಂತ. ಅಲ್ಲಿಗೆ ಮತ್ತೆ ನಮ್ಮ ತಂಡದಿಂದ ಒಬ್ಬೊಬ್ಬರನ್ನ ಕಳಿಸಿ ನೋಡಿ ವಿಡಿಯೋ ಕಾಲ್ಸ್ಗಳು ಮಾಡಿಕೊಂಡು ಫೋಟೋ ವಿಡಿಯೋಸ್ಗಳೆಲ್ಲ ತರಿಸ್ಕೊಂಡು ಪ್ರಾಕ್ಟಿಕಲಿ ನಮಗೆ ಚಿತ್ರೀಕರಣಕ್ಕೆ ಎಲ್ಲಿ ಬೆಟರ್ ಇರುತ್ತೆ ಅನ್ನೋದನ್ನೆಲ್ಲ ನಾವು ಚೆಕ್ ಮಾಡಿ
ಅದಾದ ಮೇಲೆ ಒಂದು ಇದು ಪಕ್ಕಾ ಇದೆ ಇದು ಅಂತ ಹೇಳಿ ಅದು ಕ್ರಿಸ್ಟಫರ್ ಕೊಲಂಬಸ್ನವರ ರೆಪ್ಲಿಕಾ ಶಿಪ್ ಅದು. ಓಕೆ ಓಕೆ. ಸೊ ಒಂದು ಅಥೆಂಟಿಸಿಟಿ ಇರುತ್ತೆ ಅಂತ ಹೇಳಿ ನಾವು ಅದನ್ನು ಫೈನಲೈಸ್ ಮಾಡ್ಕೊಂಡ್ವಿ. ಮತ್ತು ನಮ್ಗೆ ಇಲ್ಲಿಂದ ಸಂಪೂರ್ಣವಾಗಿ ಚಿತ್ರತಂಡ ಎಲ್ಲ ಅಲ್ಲಿಗೆ ಹೋಗಿ, ಅದು ಪೋರ್ಚುಗಲಲ್ಲಿ ಒಂದು ಸಣ್ಣ ದ್ವೀಪದಲ್ಲಿರುವಂಥ ಒಂದು ಹಡಗು. ಓಕೆ. ಆ ದ್ವೀಪಕ್ಕೆ ಒಂದು ಬೆಡ್ ತರಿಸ್ಬೇಕು ಅಂದ್ರೂ, ನಾವು ಈಗ ಫೈಟ್ ಸೀಕ್ವೆನ್ಸ್ ಇದೆ, ಓಕೆ, ಬೀಳೋದು ಹೇಳೋದು ಎಲ್ಲ ಇರುತ್ತೆ. ಒಂದು ಬೆಡ್ ತರಿಸ್ಬೇಕು ಅಂದ್ರೂ ಮೈನ್ ಲ್ಯಾಂಡಿಂದ ಲಿಸ್ಬನ್ನಿಂದ ತರಿಸ್ಬೇಕು, ಹಡಗಲ್ಲೇ ತರಿಸ್ಬೇಕು. ಸೊ ಅಲ್ಲಿ ಸಣ್ಣ ಪುಟ್ಟದ್ದು ಒಂದು ಏನೋ ಬೇರೆ ಕಡೆ ಆದ್ರೆ ಇಮಿಡಿಯೇಟ್ ಆಗಿ ತರಿಸ್ಬಿಡು ಅಂತ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ಬಿಡ್ಬೋದು. ಸಿಟಿ ಇರ್ಲಿಲ್ಲ ಅದು ಅಲ್ಲಿಂದ ತರಿಸೋದು ಮಾಡೋದಲ್ಲ, ಅದೊಂದು ಲಾಜಿಸ್ಟಿಕ್ಸೇ ಒಂದು ಸಮಸ್ಯೆ ಆಗಿತ್ತು. ಅದ್ರ ಮಧ್ಯೆ ಕ್ಲೈಮೇಟು, ನಾವು ಸಮುದ್ರದ ಮಧ್ಯೆ ಹೋಗಿ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಬಿಸಿಲು ಬರುತ್ತೆ, ಬೆಳಕು ಬರುತ್ತೆ ಗಾಳಿ ಅಂತ ಶೂಟ್ ಮಾಡಬೇಕು. ಅಲ್ಲಿ ಚಳಿ, ಗಾಳಿ, ಮತ್ತೆ ಕೊನೆ ದಿನ ಮಳೆ, ಸೈಕ್ಲೋನ್ ಅಂತ ಹೇಳ್ತಾ ಇದಾರೆ. ಅಯ್ಯೋ, ಸೈಕ್ಲೋನ್ ತಕ್ಷಣ. ಆಮೇಲೆ ಏನ್ ಗೊತ್ತಾ ನಿಮ್ಗೆ, ಹಡಗಲ್ಲಿ ಏನೋ ಒಂದು ಬೋಟಲ್ಲಿ ಒಂದು 1 ಅವರ್ 2 ಅವರ್ ಹೋಗಿ ಬಂದು ಚೆನ್ನಾಗಿದ್ಯಪ್ಪ ಅನ್ಸುತ್ತೆ. ನೀವು ಇಡೀ ದಿನ ಇದ್ರೆ 10 ಅವರ್ ಇದ್ರೆ ಹೆಂಗಾಗತ್ತೆ ಹೇಳಿ? ಅದೇ ಕೇರಳಗೆ ಗೋವಾಗ ಹೋಗಿ ಒಂದಿನ ಬೋಟಲ್ಲಿ ಹೋಗಿ ಬಂದ್ರೆ ಓಕೆ, 1 ಅವರ್. ಇಡೀ ದಿನ ಅಲ್ಲೇ ಇರ್ಬೇಕಂದ್ರೆ ಅದು ಬೋರ್ ಆಗ್ಬಿಡುತ್ತೆ. ಇಡೀ ದಿನ ವಾರ ಇರ್ಬೇಕು ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ವಾರ ಇರಬೇಕು. ನೀವು ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸಂಜೆ 6 ಗಂಟೆ 7 ಗಂಟೆವರೆಗೂ ಇರಬೇಕು ಅಂದ್ರೆ, ಈ ದೊಡ್ಡ ದೊಡ್ಡ ಕ್ರೂಸ್ ಗಳೆಲ್ಲ ಈಗ ಹಾಲಿಡೇ ಹೋಗ್ತಿವಲ್ಲ, ಅದು ಸ್ಟಿಲ್ ವಾಟರ್ ತುಂಬಾ ದೊಡ್ಡದಿರುತ್ತೆ, ಇಷ್ಟು ಮಟ್ಟಿಗೆ ವೇವ್ಸ್ ಇರಲ್ಲ. ಸೊ ಇದು ಚಿಕ್ಕದು, ನಿಮ್ಗೆ ಅದು ಫೀಲ್ ಆಗ್ತಾ ಇರುತ್ತೆ ವ್ಯವಸ್ಥೆ. ಹೌದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಚಿಕ್ಕದು, ಬಟ್ ಇಟ್ಸ್ ಅ ವೆರಿ ಬಿಗ್ ಶಿಪ್. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಚಿಕ್ಕದು. ಸೊ ಆ ವೇವ್ಸ್ ತಕ್ಕಂಗೆ ಈಗ ಹೈ ಟೈಡ್ಸ್ ಇದ್ರೆ ಕತೆ ಮುಗೀತು ಅವತ್ತಿನ ದಿನ. ಸೊ ನಾವೆಲ್ಲ ಯಾವ್ದೋ ಒಂದ್ ಕಡೆ ಹಾಕೊಂಡು ಅಲ್ಲೇ ಶೂಟ್ ಮಾಡ್ಬೇಕಾಗಿತ್ತು. ಸೊ ದೇರ್ಸ್ ಲಾಟ್ ಆಫ್ ಚಾಲೆಂಜಸ್ ಅದ್ ಮಾಡ್ಬೇಕಾದ್ರೆ. ನನಗೆ ಈ ಶಿಪ್ ಸಾಂಗ್ ನೋಡಿದಾಗ ನನಗೆ ಅನ್ಸಿದ್ದು, ರಕ್ಷಿತ್ ಶೆಟ್ಟಿ ಅವರ ಅವನೇ ಶ್ರೀಮನ್ನಾರಾಯಣದಲ್ಲಿ ಹ್ಯಾಂಡ್ಸ್ ಆಫ್ ಸಾಂಗ್ ಒಂದು ಸಣ್ಣ ಫೀಲ್ ಆ ತರ ಬರುತ್ತೆ. ಮತ್ತೆ ವಿಲಿಯಂ ಡೇವಿಡ್ ಅವರೇ ಮಾಡಿರೋದ್ರಿಂದ ಸಿನಿಮಾಟೋಗ್ರಫಿ, ವಿಕ್ರಾಂತ್ ರೋಣದಲ್ಲಿ ಸುದೀಪ್ ಸರ್ನ ನೆನಪಿಸುತ್ತೆ. ಸೊ ಆ ಫ್ಲೇವರ್ಸ್ ಒಂದ್ ಕಣ್ ಮುಂದೆ ಒಂದ್ ರೌಂಡ್ ಬಂದೋಗುತ್ತೆ. ಅದೇ ಅವರೆಲ್ಲ ಐ ಥಿಂಕ್ ಸೆಟ್ ಹಾಕಿ ಮಾಡಿದ್ರು. ಇದು ಫಸ್ಟ್ ಟೈಮ್ ರಿಯಲ್ ಲೊಕೇಶನ್ ಹೋಗಿ ರಿಯಲ್ ಬೋಟ್ ರಿಯಲ್ ವಾಟರ್ ಮೇಲೆ ಮಾಡಿದ್ದು, ವಿತ್ ಸೀ ಸಿಕ್ನೆಸ್. ಎಷ್ಟು ದಿನ ಶೂಟ್ ಮಾಡಿದ್ರಿ ಇಲ್ಲಿ? ಅದೊಂದು ವಾರ ಮೇಲೆ ಶೂಟ್ ಮಾಡಿದ್ವಿ. ಒಂದು ವಾರದ ಮೇಲೆ ಚಿತ್ರೀಕರಣ ಆಯ್ತು. ನಮ್ಮಿಬ್ರು ಬಿಟ್ಟು ಮಿಕ್ದವ್ರು ಎಲ್ಲರಿಗೂ ಅಲ್ಲಿ ಆಗ್ಬಿಟ್ಟಿತ್ತು ತುಂಬಾ. ಎಲ್ಲ ಇವ್ರು ತಾಯಿಯವ್ರು ಬಂದಿದ್ರು, ಸಿಕ್ನೆಸ್, ಫುಲ್ ತಲೆ ಸುತ್ತ. ನನ್ಗೂ ಈಗ ನಂದು ಒಂದ್ 2 ಅವರ್ ಶಾರ್ಟ್ ಇಲ್ಲ ಅಂದ್ರೆ ಹೋಗಿ ಮಲ್ಕೊಂಡ್ರೆ ತಲೆ ಸುತ್ತದಂಗ ಆಗೋದು. ಸೊ ಬಂದ್ ಕುತ್ಕೊಂಡು ಅಟ್ಲೀಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ, ಇನ್ನೇನೋ ಬೇರೆ ಕೆಲಸ ಹುಡ್ಕೊಂಡು ಮಾಡ್ತಿದ್ದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.